ಎಲ್ರಿಗೂ ಕಿಚ್ಚೂಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ಲಂಚ್ ಬಾಕ್ಸ್ ರೆಸಿಪಿ ಪುದೀನಾ ರೈಸ್. ಪುದೀನಾ ರೈಸ್ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 2 ಟೊಮ್ಯಾಟೊ, ಸ್ವಲ್ಪ ಹಸಿ ಬಟಾಣಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಕಪ್ ತೆಂಗಿನಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, 8 ಮೆಣಸಿನ್ಕಾಯಿ, ಖಾರ ಬೇಕಿದ್ರೆ ಹೆಚ್ಚಿಸ್ಕೋಬೋದು, 1 ಕಟ್ಟು ಪುದೀನನ ಚೆನ್ನಾಗಿ ತೊಳೆದು ತೆಗೆದಿಟ್ಕೊಂಡಿದ್ದೀನಿ, ಏಲಕ್ಕಿ, ಚಕ್ಕೆ, ಲವಂಗ, ಸ್ಟಾರ್, ಜಾಪತ್ರೆ, ಕಲ್ಲು ಹೂವು, ಪಲಾವ್ ಎಲೆ, ಫ್ರೈಗೆ ಹಸಿಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನಾನು ಸ್ವಲ್ಪ ತುಪ್ಪ, ಸ್ವಲ್ಪ ಎಣ್ಣೆ ಹಾಕೊತೀನಿ. ತುಪ್ಪ ಆಪ್ಷನಲ್ಲು, ನಿಮ್ಗೆ ಹೇಗಿದ್ರೆ ಉಪಯೋಗಿಸ್ಕೊಳ್ಳಿ. ಸ್ವಲ್ಪ ಎಣ್ಣೆ, ಗೋಡಂಬಿ ಹಾಕೊತಿದ್ದೀನಿ. ಇವಾಗ ಹೋಲ್ ಸ್ಪೈಸಸ್ ಇದಕ್ಕೆ ಹಾಕೊತಿದ್ದೀನಿ. ಈರುಳ್ಳಿ, ಟೊಮೆಟೊ ಹಾಕೊಳ್ಳೋಣ. ಇವಾಗ ಪುದೀನ ಹಾಕೊಳ್ಳೋಣ. ಖಾರ ರೆಡಿ ಮಾಡ್ಕೊಂಡಿದ್ದೆ ಅಲ್ಲ, ಅದನ್ನ ಇದಕ್ಕೆ ಹಾಕೊಳ್ಳೋಣ. ಇವಾಗ ಹಸಿ ಬಟಾಣಿ ಇದಕ್ಕೆ ಹಾಕೊಳ್ಳೋಣ. ನೀವು ಪುದೀನ ಜೊತೆಗೆ ಆಲೂಗಡ್ಡೆ ಹಾಕೋಬಹುದು, ಸೋಯಾ ಹಾಕೋಬಹುದು. ಸ್ವಲ್ಪ ಅರಿಶಿನ, ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಕಲಿಸ್ಕೊತಾನೆ ಇರಬೇಕು. ಮೊಸರು ಇಷ್ಟಪಡ್ತೀನಿ ಅಂದರೆ ಇವಾಗ ಕಲಿಸ್ಕೋಬೇಕಾದ್ರೇ ಸ್ವಲ್ಪ ಒಂದು 1/2 ಕಪ್ ಅಷ್ಟು ಮೊಸರು ಹಾಕೋಬಹುದು. 1 ಲೋಟ ಅಕ್ಕಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ನೀವು ಯಾವ ಲೋಟದಲ್ಲಿ ಅಕ್ಕಿ ತಗೊಂಡಿರ್ತೀರೋ ಅಂದರೆ 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕೋಬೇಕು. ಖಾರ ರುಬ್ಕೊಂಡಿದ್ದು ನೀರು ಸ್ವಲ್ಪ ಉಪಯೋಗಿಸ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. 1-2 ಕುದಿ ಬಂದಮೇಲೆ ಕುಕ್ಕರ್ ಮುಚ್ಚಿ 2 ಕೂಗಿಸ್ಕೊಳ್ಳೋಣ. ಕುಕ್ಕರ್ ಮುಚ್ಚಕ್ಕೆ ಮುಂಚೆ ಕುದಿತಾ ಇರ್ಬೇಕಾದ್ರೆ ಸ್ವಲ್ಪ ಟೇಸ್ಟ್ ನೋಡಿ, ಉಪ್ಪು ಖಾರ ಕರೆಕ್ಟಾಗಿ ಇದೆಯಾ ಅಂತ. ಉಪ್ಪು ಕಮ್ಮಿ ಆಗಿದೆ ನೀವು ಇವಾಗೆ ಹಾಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಕುಕ್ಕರ್ ಮುಚ್ಚಳನ ಮುಚ್ಬೋದು. ಇಲ್ಲ ಖಾರ ಕಮ್ಮಿ ಆಗಿತ್ತು ಅಂದ್ರೆ ತಿರ್ಗಾ ನೀವು ರುಬ್ಬಾಕಕ್ಕಾಗಲ್ಲ ಅಂದ್ರೆ ಹಸಿಮೆಣಸಿನ್ಕಾಯಿನ ಮಧ್ಯದಲ್ಲಿ ಕಟ್ ಮಾಡಿ ಅದನ್ನ ಕುದಿಬೇಕಾದ್ರೆ ಹಾಕ್ತಾ ಅಂದ್ರೆ ಖಾರ ಚೆನ್ನಾಗಿ ಅನ್ನದ ಜೊತೆಗೆ ಅಂಟ್ಕೊಂಡಿರುತ್ತೆ. ಕುದಿ ಬಂದಿದೆ. ಇವಾಗ ನಾನು ಕುಕ್ಕರ್ ಮುಚ್ತೀನಿ. ಪ್ರೆಷರ್ ಇಳ್ದಿದೆ ನೋಡಿ, ಇಷ್ಟು ಚೆನ್ನಾಗಾಗಿದೆ. ಇದನ್ನ ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋನ ಲೈಕ್ ಮಾಡಿ, ರೆಸಿಪಿ ಹೇಗಿದೆ ಅಂತ ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.